ಪದ್ಮಾಸನ ಬಂದ್ರೆ ಪದ್ಮಾಸನ ಹಾಕಿ ಕೈ ಮುಕ್ಕಳ್ರಿ. ನಮಸ್ಕಾರ ಮುದ್ರೆ ಇರಲಿ. ಈ ದಿನ ಗವಿಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಾವಿದ್ದೇವೆ. ಯಾರು ಮಾತಾಡಬಾರ್ದು, ಕಣ್ಣು ಮುಚ್ಚಬೇಕಂತ ಹೇಳಿ ನಾನು. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚೋದ್ರ ಮೂಲಕ ಏಕಾಗ್ರತೆ ಬರ್ತದೆ. ಕ್ಲೋಸ್ ಯುವರ್ ಐಸ್. ನಾನು ಹೇಳ್ಕೊಟ್ಟಂತೆ ಹೇಳ್ತಾ ಬನ್ನಿ. ಅವಾಗ ನಿಮಗೆ ಅದರ ಒಂದು ಅನುಭವ ನಿಮ್ಮ ಮನಸ್ಸಿಗೆ ತಾಗುತ್ತೆ. ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಅನ್ನುವಂಥದ್ದು ಏಕಾಗ್ರವಾಗಿ ಒಂದ್ ಕಡೆ ಕಾನ್ಸಂಟ್ರೇಷನ್ ಆಗುತ್ತೆ. ಆ ಪ್ರಶಾಂತತೆಯನ್ನ ನೀವು ನೆನಪಿಸಿಕೊಳ್ತಾ ಬನ್ನಿ. ಕಣ್ಣು ಮುಚ್ಚಬೇಕು, ಬೆನ್ಮೂಳೆ ನೇರ ಇರಬೇಕು. ನಾ ಹೇಳ್ಕೊಡುವಂತೆ ಹೇಳ್ತಾ ಬನ್ನಿ. ಕಾನ್ಸಂಟ್ರೇಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಿಮ್ಮ ಮನಸ್ಸಿಗೆ ನಾನು ಮುಟ್ಟಿಸ್ತಾ ಹೋಗ್ತೀನಿ. ಆ ರೀತಿ ಒಳಗಡೆ ನಿಮ್ಮ ಮನಸ್ಸಿನ ಭಾವನೆ ಹರಿದಾಡುವಂತ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸತಕ್ಕಂಥದ್ದು, ಆ ಮೂಲಕವಾಗಿ ಓದಿದಂತ ವಿಷಯ ಸಂಪೂರ್ಣವಾಗಿ ಶಾಶ್ವತವಾಗಿ ಮನಸ್ಸಿನಲ್ಲಿರುವಂತದ್ದು, ಶಿಸ್ತುಬದ್ಧ ಮನಸ್ಥಿತಿಗೆ ಒಳ್ಳೆಯ ಭಾವನೆಯನ್ನು ತಂದುಕೊಳ್ಳಿಕ್ಕೆ ಈ ಯೋಗದಲ್ಲಿ ಏಕಾಗ್ರತೆ ಮನಸ್ಸನ್ನ ಗಟ್ಟಿಗೊಳಿಸ್ತಕ್ಕಂಥ ಶಕ್ತಿ ಓಂಕಾರ ಮತ್ತೆ ಪ್ರಾರ್ಥನೆಯಲ್ಲಿ ಬರ್ತದೆ. ಆ ಓಂಕಾರ ಮತ್ತೆ ಪ್ರಾರ್ಥನೆಯನ್ನು ಹೇಳುವಂತ ಸಂದರ್ಭದಲ್ಲಿ ತದೇಕ ಚಿತ್ತದಿಂದ ನಿಮ್ಮ ಮನಸ್ಸನ್ನ ಒಂದು ಕಡೆಗೆ ಕೇಂದ್ರೀಕರಣ ಮಾಡಿಕೊಳ್ಳಿ. ಸ್ವಾಮಿ ಗವಿಸಿದ್ದೇಶ್ವರನ ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಮನಸ್ಸಿನಲ್ಲಿ ಭಕ್ತಿ ಭಾವನೆ ಇರಲಿ. ಒಳ್ಳೆಯ ಮನಸ್ಥಿತಿಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸದ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ. ಹೀಗೆ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಹರಿದಾಡುವಂತಹ ಮನಸ್ಥಿತಿ, ಒಳ್ಳೆಯ ಮನಸ್ಸಿನ ಭಾವನೆ, ಇದೆಲ್ಲವೂ ಕೂಡ